ಬಿಜೆಪಿಗೆ ಬಂಡಾಯದ ಬಿರುಗಾಳಿ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅಂತಂದ್ರೆ ಹಿರಿಯ ನಾಯಕರು ಈಗ ಕಬ್ಬಿಣದ ಕಡಲೆ ಆಗ್ತಾ ಇದ್ದಾರೆ. ಈ ಮಧ್ಯೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ಸದಾನಂದ ಗೌಡರಿಗೆ ಕಾಂಗ್ರೆಸ್ ಗಾಳ ಹಾಕುವ ಕೆಲಸ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಕೂಡ. ಸದಾನಂದ ಗೌಡ ಪಕ್ಷ ಸೇರ್ಪಡೆಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು. ಬಿಜೆಪಿಯಿಂದ ಬಂದವರಿಗೆ ನಾನು ಈಗಾಗಲೇ ಟಿಕೆಟ್ ಕೊಟ್ಟಿದ್ವಿ. ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅವರನ್ನ ಕರೆತಂದು ಟಿಕೆಟ್ ನೀಡಿದ್ವಿ. ಹೀಗಾಗಿ ರಾಜಕೀಯ ಪಕ್ಷದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳುವ ಮೂಲಕ ಸದಾನಂದ ಗೌಡರನ್ನ ಇವರು ಕರ್ಕೊಂಡ್ಬಂದು ಲೋಕಸಭೆ ಟಿಕೆಟ್ ಕೊಡ್ತಾರಾ ಅನ್ನುವಂತಹ ಚರ್ಚೆಗೆ ಪುಷ್ಟಿಯನ್ನ ನೀಡಿದ್ದಾರೆ. ಸರ್, ಸದಾನಂದ ಗೌಡರ ಪತ್ರಿಕಾಗೋಷ್ಠಿ ಕರೆದು ನಮ್ಮ ತೀರ್ಮಾನವನ್ನು ಪ್ರಕಟ ಮಾಡ್ತೀವಿ ಅಂತ, ಅದನ್ನ ಮಾಡಬೇಡಿ ಅಂತ ಬಿಜೆಪಿ ಕೂಡ ಒತ್ತಡ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಲ್ಲಿನ ಟಿಕೆಟ್ ಅಸಮಾಧಾನ, ಅದಕ್ಕೆ ಕಾಂಗ್ರೆಸ್ ಹೆಸರು ತಳಕಾಕೊಂಡಿದೆ. ಕಾಂಗ್ರೆಸ್ನವ್ರೇನೋ ಆಪರೇಷನ್ ಮಾಡಕ್ ಹೊರಟಿದ್ರು ಅಂತ. ರಾಜಕಾರಣದಲ್ಲಿ ನೋಡಿಯಪ್ಪ, ರಾಜಕಾರಣದಲ್ಲಿ ಈಗ ನಾವ್ ಯಾರು ಟಿಕೆಟ್ ಸಿಕ್ಕಿಲ್ಲ, ಬಿಜೆಪಿಗೆ ಯಾರು ಟಿಕೆಟ್, ಈಗ ಬಿಜೆಪಿಯಿಂದ 500 ಮಂಜುನಾಥ್ ಸಿಕ್ಕಿಲ್ಲ, JDS ಅವ್ರು ಕರ್ಕೊಂಡ್ಬಂದು ನಿಲ್ಸಿದ್ರು. ಬಿಜೆಪಿಯಿಂದ ಕುಮಾರಸ್ವಾಮಿಗೆ ಕೊಡ್ಲಿಲ್ಲ ಮುಡುಗೆರೆ, JDS ಅವ್ರು ಕರ್ಕೊಂಡ್ಬಂದು ನಿಲ್ಸಿದ್ರು. ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಕೊಟ್ಟಿಲ್ಲ, JDS ಕರ್ಕೊಂಡ್ಬಂದು ನಿಲ್ಸಿದ್ರು. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಶೆಟ್ಟರ್ ಕೊಡ್ಲಿಲ್ಲ, ನಾವು ಕರ್ಕೊಂಡ್ಬಂದು ನಿಲ್ಲಿಸ್ತಾವ. ಸೌದಿ ಕೊಡ್ಲಿಲ್ಲ, ನಾವು ಕರ್ಕೊಂಡ್ಬಂದು ನಿಲ್ಲಿಸ್ತೀವಿ. ಇದು ರಾಜಕಾರಣ ಸಂದರ್ಭದಲ್ಲಿ ಇದು ನಡೆಯದೆ. ಇದು ಯಾವ ಪಾರ್ಟಿಯವರು ಮುಚ್ಚಿಡಕ್ಕಾಗಲ್ಲ. ಇದು ಯಾರು ಬರ್ತೀವಿ ಅಂತ ಹೇಳ್ತಾರೆ, ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ, ಆ ಸಿದ್ಧಾಂತಗಳು ರಾಜಕಾರಣ ನಡೀತದೆ. ಈಗ ಓಪನ್ ಇದೆ ಆಪ್ಷನ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್